ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಮ್ಮ ಅಭಿನಯ ಹಾಗೂ ಕಾಮಿಕ್ ಪಂಚ್ ಮೂಲಕ ಕನ್ನಡ ಪ್ರೇಕ್ಷಕ ಪ್ರಭುಗಳನ್ನು ಮನೋರಂಜಿಸಿ ಅವರಿಗೆ ರಸದೌತಣ ಬಡಿಸಿದಂತಹ ಹೆಗ್ಗಳಿಕೆ ನಟ ಮಿತ್ರ ಅವರಿಗಿದೆ. ಇವತ್ತು ಅವರ ಹುಟ್ಟುಹಬ್ಬ ಆಚರಿಸೋಕ್ಕೆ ನಾವು ಅವ್ರ ಜೊತೆಗಿದ್ದೀವಿ. ಜೊತೆಗೆ ಅವ್ರ ಫ್ಯಾಮಿಲಿ ಕೂಡ ಇವತ್ತು ನಮ್ಮೊಟ್ಟಿಗಿದೆ. ಒಂದು ಸ್ಪೆಷಲ್ ಸಂದರ್ಶನ ಅಂತಲೇ ಹೇಳ್ಬೋದು ಇದನ್ನು. ಸರ್ ನಮಸ್ತೆ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಏನು ಹೇಳಬೇಕನ್ನೋದು ನಮಗೆ ಗೊತ್ತಿಲ್ಲ, ನಾವು ಬಹಳ ಚಿಕ್ಕವರಾಗ್ತೀವಿ ನಿಮ್ಗೆ ಹೇಳೋದಕ್ಕೆ. ಬಟ್ ಹ್ಯಾಪಿ ಬರ್ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನೀವು ಇಷ್ಟು ವರ್ಷ ಹೇಗೆ ನಮ್ಮನ್ನು ಮನೋರಂಜಿಸಿದ್ರಿ, ನಾವು ಮನೆಯಲ್ಲಿ ಕೂತು ಟಿವಿಗಳಲ್ಲಿ ನೋಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ, ಏನು ಹೇಳ್ತೀರಾ? ಅಂದರೆ ನೀವು ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದ್ದೀರಿ, ನಾನು ತುಂಬ ದೊಡ್ಡವನಾಗ್ಬಿಟ್ಟಿದ್ದೀನಿ, ವಯಸ್ಸಾಗಿದೆ ನಮಗೆ. ಹೌದು, ಅಂಬಿ ನಿಂಗೆ ವಯಸ್ಸಾಯಿತು ಅಂತ ಸಿನಿಮಾ ತೆಗೆದ್ರು ಅಂಬರೀಷ್ ಅಣ್ಣ, ಮಿತ್ರ ನಂಗೆ ವಯಸ್ಸಾಯಿತು ಅಂತ ನೀವು ವಿಸ್ತಾರದ ಮೂಲಕ ಹೇಳ್ತಾ ಇದ್ದೀರಾ. ಅದೆಲ್ಲ ಆಸಿಡ್ ಹಾಕಿ ಮಾಡಿಸ್ಕೊಂಡಿರೋದು. ಅದು ನಿಜವಾಗ್ಲೂ ಕಪ್ಪು ಬಣ್ಣದ ಕೂದಲು. ಹುಡುಗರು ಏಜ್ ಆಗ್ತಾ ಆಗ್ತಾ ತುಂಬ ಚೆನ್ನಾಗಿ ಕಾಣಿಸ್ತಾರಂತೆ ಸರ್, ಹೆಂಗೆ ಕಾಣಿಸ್ತಾರಂತೆ ಕೇಳಿಸ್ಕೊಂಡ್ಯಾ? ಹಾಂ, ಥ್ಯಾಂಕ್ ಯು ವೆರಿ ಮಚ್. ವಿಸ್ತಾರ ವೀಕ್ಷಕರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನ ಹುಟ್ಟುಹಬ್ಬದ ದಿವಸ ಈ ಸುಂದರವಾದ ಆ್ಯಂಕರನ್ನು ನಮ್ಮ ಮನೆ ಹತ್ರ ಕಳಿಸಿ ವಿಶಸ್ ಹೇಳಿದ್ದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ವಿಸ್ತಾರ ಭಾಳ ಒಳ್ಳೆ ಚಾನಲ್ಲು, ಭಾಳ ಖುಷಿಯಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತಾಯಿದೆ, ನಾನು ನೋಡ್ತಾ ಇದ್ದೀನಿ. ವಿಸ್ತಾರ ವೀಕ್ಷಕರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನನ್ನ 46ನೇ ಹುಟ್ಟುಹಬ್ಬಕ್ಕೆ ವಿಶಸ್ಸನ್ನು ತಿಳಿಸಿದ್ದಕ್ಕೆ, ನಿಮ್ಮ ಶುಭ ಆರೈಕೆಯನ್ನು ಕೋರಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಬರ್ಡೇ ಬಂದಾಗಲೂ ಪಾರ್ಟಿ ಅಂತ ಇಂಥದ್ದೆಲ್ಲ ನಾರ್ಮಲ್ ಇರುತ್ತೆ. ನಿಮ್ಮ ಬರ್ಡೇಗೆ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಹೇಗಿರುತ್ತೆ, ಆ ದಿನ ವಾತಾವರಣ ಹೇಗೆ ಸೃಷ್ಟಿಯಾಗುತ್ತೆ? ಸರ್, ನನಗೆ ನನ್ನ ಮಗಳು, ನನ್ನ ಮಗ, ನನ್ನ ಮಕ್ಕಳು ಅಂತ ಹೇಳೋದಕ್ಕಿಂತ ಜಾಸ್ತಿ ನನ್ನ ಸ್ನೇಹಿತರವರು. ನಾವೊಂಥರ ಬ್ರಾಡ್ ಆಡಿ ಥರ. ನನ್ನ ಮಗನಿಗೂ ನನಗೂ ವ್ಯತ್ಯಾಸ ಇರುವಂಥದ್ದು ಕೇವಲ 20 ವರ್ಷ ಡಿಫ್ರೆನ್ಸ್ ಅಷ್ಟೇ. ನನ್ನ ಮಗಳಿಗೂ ನನಗೂ ವ್ಯತ್ಯಾಸ ಇರುವಂಥದ್ದು ಕೇವಲ 23 ವಯಸ್ಸು ಡಿಫ್ರೆನ್ಸ್ ಅಷ್ಟೇ. ಅಂದರೆ ಅರ್ಧ ಏಜಿನ ಡಿಫ್ರೆನ್ಸ್. ವಿ ಆರ್ ನಾಟ್ ಲೈಕ್ ಫಾದರ್ ಆ್ಯಂಡ್ ಮಕ್ಕಳ ಥರ ನಾವು ಇಲ್ಲವೇ ಇಲ್ಲ. ವಿ ಆರ್ ಲೈಕ್ ವೆರಿ ಫ್ರೆಂಡ್ಸ್. ತುಂಬ ಕಾಲೆಳೆಯುವಂಥ ಇರುವಂಥವ್ರು. ಅವರು ನನ್ನ ಬರ್ತ್ಡೇಗಾಗಲಿ ಅವ್ರ ಬರ್ತ್ಡೇಗಾಗಲಿ ಸೆಲೆಬ್ರೇಷನ್ಸ್ಗಳು ಭಾಳ ಸ್ಪೆಷಲಾಗಿ ಅವರೇ ಪ್ಲ್ಯಾನ್ ಮಾಡ್ಕೋತಾರೆ. ಅದು ವಿಶೇಷವಾಗಿ ನನ್ನ ಮಗಳು ಏನೇನು ಒಳ್ಳೊಳ್ಳೆ ಮೈಮ್ಸ್ಗಳನ್ನು ರೆಡಿ ಮಾಡ್ತಾಳೆ. ವಾಟ್ಸಪ್ಪಲ್ಲಿ ಏನಾದ್ರು ಒಂದು ಫನ್ನಿ ಆಗಿರುವಂಥ ನನ್ನ ವೀಡಿಯೋಗಳನ್ನ ಹಾಕೋತಾರೆ, ನನಗೆ ಖುಷಿ ಕೊಡ್ತಾಳೆ. ಇದೆಲ್ಲವೂ ಕೂಡ ಇವನ್ ರಾತ್ರಿನೇ ಎದ್ದು ಕೇಕ್ ಕಟ್ ಮಾಡುವಂಥದ್ದು. ನಾನು ಸ್ವಲ್ಪ ಪಾರ್ಟಿ ಪ್ರಿಯ, ಚೆನ್ನಾಗಿ ಒಳ್ಳೆ ಬೇಕು ನನಗೆಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದಕ್ಕೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಡ್ತಾರೆ. ಅದಕ್ಕೆ ನನ್ನ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಬಿಸಿಯಾದ ಖಾದ್ಯಗಳನ್ನು ಮಾಡಿಕೊಡ್ತಾರೆ. ಖುಷಿ. ಈ ಸೆಲೆಬ್ರೇಷನ್ಸ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಪಾರ್ಟಿ ಫಂಕ್ಷನ್ಸು ನಾವು ಮಾಡ್ತಾನೆ ಇರ್ತೀವಿ, ಯಾವಾಗ ಬೇಕು ಆಗ ಮಾಡ್ತಾ ಇರ್ತೀವಿ. ಅವರಿಗೂ ಈ 3 ಜನಕ್ಕೆ ನನ್ನ ಬರ್ತ್ಡೇ ಭಾಳ ಸ್ಪೆಷಲ್. ಅವರಿಗೆ ನನಗೆ ಅನಿಸುತ್ತೆ ಅದು ನನಗೆ ನಮ್ಮ ಒಂದು ಅವಿಭಾಜ್ಯ ಅಂಗಗಳು ಇವರೆಲ್ಲರೂ ಕೂಡ. ಹಾಗಾಗಿ ದೇ ಸೆಲೆಬ್ರೇಟಿಂಗ್ ಮೋರ್. ಅವರೇ ನನಗಿಂತ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರ ಬರ್ತ್ಡೇನೂ ಕೂಡ ನಾವು ಭಾಳ ಚೆನ್ನಾಗಿ ಮಾಡ್ತೀವಿ. ನನ್ನ ಬರ್ತ್ಡೇನ ವಿಶೇಷವಾಗಿ ಮಾಡ್ತಾರೆ. ಈ ಸಲ ಸ್ವಲ್ಪ ಸ್ಪೆಷಲ್, ಸಮಥಿಂಗ್ ಸ್ಪೆಷಲ್. ಒಂದು 7-8 ವರ್ಷಗಳ ಒಂದು ಸಣ್ಣ ಒಂದು ಮೌನವನ್ನು ಮುರಿದು 2ನೇ ಇನ್ನಿಂಗ್ಸಿಗೆ ಬ್ಯಾಟ್ ಹಿಡ್ಕೊಂಡು ಆಚೆ ಎಳೀತಾ ಇದ್ದೀನಿ. ಅದಕ್ಕೆ ಚಿಯರ್ ಗರ್ಲ್ಸ್ ಥರ ಇವರು ನನಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ.